ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ ನೋಡೋಣ. ಸೂಪರ್ ಸಿಎಂ ರೇವಣ್ಣಗೆ ದೊಡ್ಡಗೌಡರು ಗದ್ರಿದ್ದಾರೆ. ಹಾಸನದ ಸಭಾಂಗಣದ ಒಳಗಡೆ ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇರ್ತಾರೆ ರೇವಣ್ಣ. ಇದನ್ನ ನೋಡ್ತಾ ಇದ್ದಂತೆ ದೇವೇಗೌಡರು ಸಖತ್ ಸಿಟ್ಟಾಗ್ತಾರೆ. ಯಾಕಂದ್ರೆ ಅಲ್ಲಿ ಮಾಧ್ಯಮದವರು ಇದ್ದಾರೆ ಅನ್ನೋದವ್ರಿಗೂ ಕೂಡ ಗೊತ್ತಿರುತ್ತೆ. ರೇವಣ್ಣ, ನಿಮ್ಮ ವಿಷಯ ಇದ್ರೆ ಆಚೆ ಹೋಗಿ ಮಾತನಾಡ್ಕೋ ಅಂತ ಗದ್ರತಾರೆ. ಇಲ್ಲಿ ಮಾಧ್ಯಮದವರು ಇದ್ದಾರೆ, ಹುಷಾರ್ ಅಂತ ದೊಡ್ಡಗೌಡರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ತದನಂತರ ಗೌಡ್ರು ಗದರ್ತಾ ಇದ್ದಂತೆ ಅಲ್ಲಿಂದ ರೇವಣ್ಣ ಕಾಲ್ ಕಿತ್ತಿದ್ದಾರೆ. ಈ ಘಟನೆ ನಡೆದಿರೋದು ಹಾಸನದ ಸಭಾಂಗಣದಲ್ಲಿ ರೇವಣ್ಣರವರು ಅವರ ಫ್ರೆಂಡ್ಸ್ಗಳ ಜೊತೆ ಮಾತನಾಡ್ತಾ ಇದ್ರು, ಅಧಿಕಾರಿಗಳ ಜೊತೆ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ದೊಡ್ಡಗೌಡ್ರು ನೋಡ್ತಾ ಇದ್ದಂತೆ ಜೋರಾಗಿ ಮಾತನಾಡಬೇಡ, ಮಾಧ್ಯಮದವರು ಇದ್ದಾರೆ, ಅವ್ರ ಮುಂದೆ ಹುಷಾರಾಗಿರು ಅನ್ನುವಂತಹ ಸೂಚನೆ ಕೊಡ್ತಾ ಇದ್ದಂತೆ ಅಲ್ಲಿಂದ ಹೊರಗಡೆಗೆ ಹೋಗ್ತಾರೆ ರೇವಣ್ಣ. ಸ್ವಲ್ಪ ಚರ್ಚೆ ಆಗಲಿ, ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಪಕ್ಕದ ಡಿಸ್ಪೋಸ್ ಮಾಡಿ ಚರ್ಚೆ ಆದ್ರೆ ಅವರು ಬರಬೇಕು. ಸಾಲ ಸ್ವಲ್ಪ ಚರ್ಚೆ ಆಗಲಿ, ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಪಕ್ಕದ ಡಿಸ್ಪೋಸ್ ಮಾಡಿ ಚರ್ಚೆ ಆದ್ರೆ ಅವರು ಬರಬೇಕು. ಸಾಲ ಸ್ವಲ್ಪ ಚರ್ಚೆ ಆಗಲಿ, ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸಮೀರ್ ಇದ್ದಾರೆ. ಸಮೀರ್, ಮೀಡಿಯಾದವ್ರು ಇದ್ದಾರಪ್ಪ, ಹುಷಾರ್ ಅಂತ ಸೂಚನೆ ಕೊಡ್ತಾರೆ ದೊಡ್ಡಗೌಡರು, ಗದರ್ತಾರೆ ರೇವಣ್ಣ ಅವ್ರಿಗೆ. ಯಾಕೆ ಅಷ್ಟೊಂದು ಭಯನಾ ಮೀಡಿಯಾದವ್ರಂದ್ರೆ ಅಂತ? ಖಂಡಿತವಾಗ್ಲೂ ಶಕುಂತಲಾ, ಏನು ಮಾಧ್ಯಮದವರಿಗೆ ಎಲ್ಲರೂ ಸಹ ಹಿಂದೆ ಮುಂದೆ ನೋಡಿಯೇ ಮಾತಾಡ್ತಾರಂಥದ್ದು. ಆದ್ರೆ ಒಂದು ವಿಚಾರ ಅಂತೂ ಇಲ್ಲಿ ಸ್ಪಷ್ಟ ಆಗುತ್ತೆ, ಏನು ಪೋಷಕರ ಮುಂದೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವರ ಮುಂದೆ ತಲೆ ಬಾಗ್ಲೇಬೇಕು. ಜೊತೆಗೆ ಪೋಷಕರು ಸಹ ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ರು ಮಕ್ಕಳಿಗೆ ತಂದೆ ತಾಯಿಯಾಗಿ ನಡ್ಕೋಬೇಕು ಅನ್ನೋದನ್ನ ದೇವೇಗೌಡರು ಸದಾ ತೋರಿಸ್ತಾ ಇರ್ತಾರೆ. ಹಾಸನದ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆ ನಡೀತಾ ಇತ್ತು, ಏನು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇತ್ತು. ಅದರಲ್ಲಿ ಅಧ್ಯಕ್ಷತೆ ಏನು ಜಿಲ್ಲಾ ಸಂಸದರು ಆಗಿರುವಂತಹ ದೇವೇಗೌಡರು ವಹಿಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಜೊತೆಗೆ ಅಧಿಕಾರಿಗಳೊಂದಿಗೆ ಈ ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರೇವಣ್ಣ ಅವ್ರನ್ನ ಮಾತಾಡಿಸ್ಲಿಕ್ಕೆ ಏನು ಬಾಗಿಲ ಬಳಿ ನಿಂತಂತವ್ರು ಕೆಲವರು ಮಾತಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ದೇವೇಗೌಡರು ಈ ರೀತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪಕ್ಕದ ಡಿಸ್ಪೋಸ್ ಮಾಡಿ ಚರ್ಚೆ ಆದ್ರೆ ಅವರು ಬರಬೇಕು. ಸ್ವಲ್ಪ ಚರ್ಚೆ ಆಗಲಿ, ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಪಕ್ಕದ ಡಿಸ್ಪೋಸ್ ಮಾಡಿ ಚರ್ಚೆ ಆದ್ರೆ ಅವರು ಬರಬೇಕು. ಸ್ವಲ್ಪ ಚರ್ಚೆ ಆಗಲಿ, ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಪಕ್ಕದ ಡಿಸ್ಪೋಸ್ ಮಾಡಿ ಚರ್ಚೆ ಆದ್ರೆ ಅವರು ಬರಬೇಕು. ಸ್ವಲ್ಪ ಚರ್ಚೆ ಆಗಲಿ, ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಪಕ್ಕದ ಡಿಸ್ಪೋಸ್ ಮಾಡಿ ಚರ್ಚೆ ಆದ್ರೆ ಅವರು ಬರಬೇಕು.